ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಅಂತ್ಯವಾಗಿದೆ. ಒಂದು ಕೊಲೆ, 17 ಆರೋಪಿಗಳು, 200 ಸಾಕ್ಷಿಗಳು. ಡಿ ಗ್ಯಾಂಗ್ ಕ್ರೈಮ್ ಡೈರಿ ರಿಪೋರ್ಟ್ ರೆಡಿ ಆಗಿದೆ. ಪೊಲೀಸರು ಈಗಾಗಲೇ ಎಲ್ಲ ತನಿಖೆಯನ್ನ ಮುಗಿಸಿದ್ದಾರೆ. ಈ ಕೇಸ್ನ ತನಿಖೆ ಅಂತ್ಯವಾಗಿದ್ದು, ಒಂದು ಕೊಲೆ, 17 ಆರೋಪಿಗಳು ಈಗಾಗಲೇ ಜೈಲಲ್ಲಿದ್ದಾರೆ, 200 ಸಾಕ್ಷಿಗಳಿವೆ. ಡಿ ಗ್ಯಾಂಗ್ ಕ್ರೈಮ್ ಡೈರಿಯ ರಿಪೋರ್ಟ್ ರೆಡಿಯಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಲೋಪ ಆಗದ ಹಾಗೆ ಎಲ್ಲ ತನಿಖೆ, ಮತ್ತೊಂದು ಕಡೆ ಎಲ್ಲ ಸಾಕ್ಷಿಗಳ ಸಂಗ್ರಹ, ಸಾಕ್ಷಿಗಳ ಹೇಳಿಕೆಗಳು ಇವೆಲ್ಲವನ್ನ ಕೂಡ ಪೊಲೀಸರು ಲೋಪ ಆಗದ ಹಾಗೆ ಮಾಡಿದ್ದಾರೆ. ಇವತ್ತು ಯಾವುದೇ ಕ್ಷಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ನ್ಯೂಸ್ 18 ನಲ್ಲಿ ಡಿ ಕ್ರೈಮ್ ಡೈರಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಇವತ್ತು ಯಾವುದೇ ಕ್ಷಣದಲ್ಲೂ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಪೊಲೀಸರು. ಎಲ್ಲ ಮಾಹಿತಿಯನ್ನ ಕಲೆ ಹಾಕಿರುವ ಪೊಲೀಸರು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಏನಾಗಿದೆ, ರಿಪೋರ್ಟ್ ಅಲ್ಲಿ ಏನಿದೆ, ಎಲ್ಲ ಅಂಶಗಳನ್ನ 4,500 ಪುಟಗಳ ಈ ರಿಪೋರ್ಟ್ ಅನ್ನ ಗಮನಿಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಅಂಶಗಳು ಉಲ್ಲೇಖ ಮಾಡಿದೆ ಖಾಕಿ? ಬರೋಬ್ಬರಿ 4,500 ಪುಟಗಳಲ್ಲಿ ಯಾವೆಲ್ಲ ವಿಚಾರಗಳಿದೆ, ಏನೆಲ್ಲ ಅಂಶಗಳಿದೆ, ತನಿಖೆಯ ಹಾದಿ ಯಾವ ರೀತಿಯಾಗಿದೆ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲಾದ್ರೂ ಇವತ್ತು ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. 4,500 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಇದರಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಈಗಾಗಲೇ ಹೇಳಿದಾಗೆ ಸುಮಾರು 4,500 ಪುಟಗಳ ಆರೋಪ ಪಟ್ಟಿಯನ್ನ ಪೊಲೀಸರು ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಕಿಡ್ನಾಪ್, ಕೊಲೆ, ಶವ ಸಾಗಾಟದ ರಿಪೋರ್ಟ್ ಕೂಡ ಇದೆ. ಜೂನ್ 8ನೇ ತಾರೀಕು ನಡೆದಂತಹ ಕೊಲೆ ಪ್ರಕರಣ, ಆ ನಂತರ ಏನಾಯಿತು? 11ನೇ ತಾರೀಕು ದರ್ಶನ್ ಪವಿತ್ರ ಗೌಡ ಅವರ ಅರೆಸ್ಟ್ ಆಗತ್ತೆ. ಅದರ ಮಿಡ್ಲಲ್ಲಿ ಅಂದ್ರೆ 9ನೇ ತಾರೀಕು ಶವ ಅಲ್ಲಿ ಬಿದ್ದಿರುತ್ತೆ, ಪೊಲೀಸರ ಗಮನಕ್ಕೆ ಬರುತ್ತೆ, ಮೂವರು ಅಲ್ಲಿ ಹೋಗಿ ಸರೆಂಡರ್ ಕೂಡ ಆಗ್ತಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಫೋನ್, ಸಿಸಿಟಿವಿ, ಡಾಟಾ ರಿಟ್ರೀವ್ನ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. 17 ಆರೋಪಿಗಳ ಹೇಳಿಕೆಗಳ ರಿಪೋರ್ಟ್ ಕೂಡ ಇದೆ. ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆಯ ರಿಪೋರ್ಟ್ ಕೂಡ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡು ಬಂದಂತಹ ಸಾಕ್ಷಿಗಳು 200ಕ್ಕೂ ಅಧಿಕ ಮಂದಿಯಿಂದ 164 ಸ್ಟೇಟ್ಮೆಂಟ್, ಪ್ರತಿ ಅಂಶಗಳನ್ನು ಉಲ್ಲೇಖಿಸಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಎಲ್ಲೂ ಕೂಡ ಯಾವುದೇ ವಿಚಾರದಲ್ಲಿ ಲೋಪ ಆಗಬಾರ್ದು, ಈ ಪ್ರಕರಣದಲ್ಲಿ ಸಾಕ್ಷ್ಯದ ಕೊರತೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿಯೇ ನಿರಂತರವಾಗಿ ತನಿಖೆಯನ್ನ ಮಾಡಲಾಗಿತ್ತು. FSL ರಿಪೋರ್ಟ್ ಅನ್ನ ಕೂಡ ವೈಜ್ಞಾನಿಕವಾಗಿ ಇಟ್ಟುಕೊಳ್ಳಲಾಗಿದೆ. ಇಲ್ಲಿ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಕೂಡ ಈ ಒಂದು ಕೇಸ್ ಸ್ಟ್ರಾಂಗ್ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ಹೈದರಾಬಾದ್ನಿಂದ ಬಂದಂತಹ FSL ರಿಪೋರ್ಟ್, ಬೆಂಗಳೂರಿನಿಂದ ಬಂದಿರುವಂತಹ FSL ರಿಪೋರ್ಟ್ ಆಗಿರ್ಬೋದು, ಸಾಕ್ಷಿಗಳ 164 ಸ್ಟೇಟ್ಮೆಂಟ್ ಆಗಿರ್ಬೋದು, ಆರೋಪಿಗಳ ಹೇಳಿಕೆಗಳು ಆಗಿರ್ಬೋದು, ಇವೆಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಮೂಲಕ ನ್ಯಾಯಾಧೀಶರ ಮುಂದೆನೇ ಹೇಳಿಕೆಯನ್ನ ಕೂಡ ದಾಖಲಿಸಲಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಈಗಾಗಲೇ ಕೊಲೆ ನಡೆದಂತಹ ದಿನದಿಂದ ಹಿಡಿದು ಇಲ್ಲಿವರೆಗೂ ಏನೇನು ಆಗಿದೆ, ಯಾವ ರೀತಿಯಾಗಿ ಆಗಿದೆ ಈ ಒಂದು ಪ್ರಕರಣ ಅನ್ನೋದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ರಿಪೋರ್ಟ್ ನಲ್ಲಿ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಪಟ್ಟಣಗೆರೆ ಶೆಡ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಈ ಒಂದು ದರ್ಶನ್ ನಲ್ಲಿ ಏನೆಲ್ಲ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆದಿದೆ, ಯಾವ ರೀತಿಯಾಗಿ ಸಾಕ್ಷ್ಯಗಳ ಕಲೆ ಹಾಕಲಾಗಿದೆ, ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಲಾಗಿದೆ,
ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆಯಾ? ಇವತ್ತೇ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಾ? ಏನೆಲ್ಲ ಅಂಶಗಳ ಉಲ್ಲೇಖ ಆಗಿದೆ? ನವಿತಾ, ಏನು ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ಮತ್ತೆ ಇವತ್ತು ಮಧ್ಯಾಹ್ನ ಈ ಒಂದು ಪ್ರಕರಣದ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಪೊಲೀಸರು ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಾವೀಗ ಏನ್ ನೋಡ್ತಾ ಇದ್ವಿ, ಘಟನಾ ಸ್ಥಳ ಅಂದ್ರೆ ಪಟ್ಟಣಗೆರೆ ಒಂದು ಶೆಡ್ ಏನಿದೆ, ಈ ಒಂದು ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಈ ಒಂದು ಶೆಡ್ ನಲ್ಲಿ ಕೊಲೆ ಮಾಡಲಾಗಿತ್ತು. ಈ ಏನು ಜೂನ್ 8ನೇ ತಾರೀಕು ಏನಿದೆ, ಆ ಒಂದು 8ನೇ ತಾರೀಕು ಸುಮಾರು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಂತರ ಸಂಜೆ ಆತನ ಮೇಲೆ ಒಂದು ಭೀಕರವಾಗಿ ಹಲ್ಲೆಯನ್ನು ಮಾಡಿ ಒಂದು ಕ್ರೂರವಾಗಿ ಕೊಲೆಯನ್ನು ಮಾಡಿದ್ರು. ಏನು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಆರೋಪಿಗಳು ಇಲ್ಲಿ ಈ ಒಂದು ಶೆಡ್ ನಲ್ಲೇ ಇರ್ತಾರೆ. ಅವರು ಎಲ್ಲರೂ ಸೇರಿ ಆತನ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಈ ಒಂದು ಬರ್ಬರ ಒಂದು ಕೊಲೆಯನ್ನು ಕೂಡ ಮಾಡ್ತಾರೆ. ಆ ನಂತರ ಇಲ್ಲಿದ್ದಂತ ಒಂದು ಶವವನ್ನ ಇಲ್ಲಿಂದ ನೇರವಾಗಿ ಸುಮನಹಳ್ಳಿಯ ಒಂದು ರಾಜಕಾಲುವೆ ಬಳಿ ಎಸೆಯುವಂತ ಕೆಲಸವನ್ನು ಕೂಡ ಮಾಡಿ ಸಾಕ್ಷಿಯನ್ನ ನಾಶ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿರೋದು ಕೂಡ ಗೊತ್ತಾಗಿತ್ತು. ಇದೀಗ ಈ ಒಂದು ಪ್ರಕರಣದ ತನಿಖೆ ಸಂಪೂರ್ಣವಾಗಿದೆ, ಅಂದ್ರೆ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ಬಳಿಕ ಇವತ್ತು ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಈಗ ಮುಂದಾಗಿರುವಂತದ್ದು. ಏನು ಇಂದು ಮಧ್ಯಾಹ್ನದ ನಂತರ ಈ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ ಸುಮಾರು ಈ ಒಂದು ಪ್ರಕರಣದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಈಗ ಪೊಲೀಸರು ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಆರೋಪಿಗಳ ಹೇಳಿಕೆ ಇರ್ಬೋದು, ಮತ್ತೆ ಮಹಜರು ಪ್ರತಿಗಳಿರ್ಬೋದು, ಮತ್ತೆ ಪಂಚನಾಮೆ ಇರ್ಬೋದು, ಮತ್ತೆ ಏನು ವೈಜ್ಞಾನಿಕವಾಗಿ ಮತ್ತೆ ಜೈವಿಕವಾಗಿ ಮತ್ತೆ ಭೌತಿಕವಾಗಿ ಸಂಗ್ರಹಿಸಿರುವಂತಹ ಒಂದು ಸಾಕ್ಷಿಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಕಂಡು ಬಂದಂತಹ ಒಂದು ಸುಮಾರು 100ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ. ಮತ್ತೆ 200ಕ್ಕೂ ಹೆಚ್ಚು ವಸ್ತುಗಳ ಒಂದು ಸಾಕ್ಷಿಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ 66ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿ ಅದನ್ನ FSLಗೂ ಕೂಡ ರವಾನೆ ಮಾಡಿದ್ರು. ಇದೀಗ ಆ ಒಂದು FSL ರಿಪೋರ್ಟ್ಸ್ ಕೂಡ ಈಗ ಈ ಒಂದು ಪ್ರಕರಣದ ಸಾಕ್ಷಿಗಳು ಅಂತೇಳಿ ಈಗ ಅದನ್ನು ಕೂಡ ಈಗ ಆನ್ ರೆಕಾರ್ಡ್ ಅನ್ನು ತಂದಿದ್ದಾರೆ. ಹೀಗೆ ಸುಮಾರು ಈ ಒಂದು ಪ್ರಕರಣದಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ಪುಟಗಳ ಒಂದು ಬೃಹತ್ ಚಾರ್ಜ್ ಶೀಟ್ ಅನ್ನ ಪೊಲೀಸರು ತಯಾರಿ ಮಾಡಿದ್ದು ಇಂದು ಮಧ್ಯಾಹ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಆದ್ರಿಂದ ನಟ ದರ್ಶನ್ ಮತ್ತೆ ಏನು ಇಡೀ ಗ್ಯಾಂಗ್ ಏನಿದೆ, ಆ ಒಂದು ಗ್ಯಾಂಗ್ನ ಮೇಲೆ ಈಗ ತನಿಖೆ ಪೂರ್ಣಗೊಂಡು ಒಂದು ದೋಷಾರೋಪಣೆ ಪಟ್ಟಿಯನ್ನು ಈಗ ಪೊಲೀಸರು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.